ಮಾಡಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತಾರೆ, ನಮ್ಮ ಇಲಾಖೆಯವರು ಇರ್ತಾರೆ, ಒಟ್ಟಿಗೆ ಸೇರಿ ಅದನ್ನ ಏನು ಗೊಂದಲ ಇರುವುದಿಲ್ಲ, ನಿಧಾನವಾಗಿ. ಯಾಕಂದ್ರೆ ಜಾಸ್ತಿ ಸೆಂಟರ್ಸ್ ಇದೆ, ಟೋಟಲ್ ನಮ್ಮ ಸರ್ವರ್ ಪ್ರಾಬ್ಲಮ್ ಎಲ್ಲ ಈ ಕ್ಲೀನ್ ಆಗಿ ಆಗ್ತದೆ. ಜೊತೆಗೆ ಸೆಂಟರ್ ಜಾಸ್ತಿ ಇದೆ, 132 ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಈ ಸಾರಿ ಹೆಚ್ಚಿಗೆ ಮಾಡಿಸಿದ್ದೀನಿ. ಕೇಂದ್ರ ಮಂತ್ರಿಗಳ ಜೊತೆ ಮಾತಾಡಿ ರಾಗಿಗೆ ಹಿಂದೆಂದೂ ಇಲ್ಲದೆ 4,290 ರೂಪಾಯಿಯನ್ನು ಮಾಡಿದ್ದೀವಿ. ಅದನ್ನು ಅದಕ್ಕಿಂತ 400 ರೂಪಾಯಿ ಎಕ್ಸ್ಟ್ರಾ ಮಾಡಿಸಿದ್ವಿ. ಮೊದಲು 3,820 ಅದನ್ನ ಮಾನ್ಯ ಮಂತ್ರಿಗಳಿಗೆ ಮಾತಾಡಿ ಮಾಡಿದ್ದೀವಿ. ಎರಡನೇದಾಗಿ ಜೋಳಕ್ಕೆ 3,370 ಮತ್ತು ಭತ್ತಕ್ಕೆ 2,000. ಸೊ ಇದನ್ನ ಈ ಸಾರಿ ಕೇಂದ್ರ ಸರ್ಕಾರದ ಮಂತ್ರಿಗಳು ನಮ್ಮ ರಾಜ್ಯದ ಅವ್ರನ್ನ ಮಾತಾಡಿ ಇದೊಂದು ರೈತರಿಗೆ ಅನುಕೂಲ ಆಗಿದೆ ಮತ್ತು ಎಲ್ಲಾ ರೈತರಿಗೂ ಅನುಕೂಲ ಆಗಬೇಕಾದ್ರೆ ಹೆಚ್ಚು ರೈತರನ್ನ ಇದನ್ನ ಇನ್ವಾಲ್ವ್ಮೆಂಟ್ ಮಾಡಬೇಕಾಗುತ್ತೆ. ಕೃಷಿ ಇಲಾಖೆಯಿಂದ ಪಟ್ಟಿಯನ್ನು ತರಿಸಿ ಸುಮಾರು 20,000 ಜನ ರೈತರು ಅಗಿಬಿಳೆ ಅವರಿಗೆ ನಾವು ಕನಿಷ್ಠ 20 ಕ್ವಿಂಟಾಲ್ ಅವರು ಸರಬರಾಜು ಮಾಡಿದ್ದೇವೆ. 2 ಎಕರೆ 3 ಎಕರೆ 20,000 ರೈತರು 20 ಕ್ವಿಂಟಾಲ್ ಅಂತ 4 ಲಕ್ಷ. ನಮ್ಗೆ 8 ಲಕ್ಷ ಬೇಕು ಅಂತ ಅವರೇ ಕೇಳ್ತೀವಿ. ಅದಾದ ಮೇಲೆ ಮತ್ತೆ ಬರ್ತದೆ 4,00,000 ಸಾಲ. ನಿನ್ನೆ ನಾನು ಮಂತ್ರಿಗಳನ್ನು ಭೇಟಿಯಾಗಿ ನಮ್ಮಲ್ಲಿ ರಾಗಿ ಜಾಸ್ತಿ ಬೆಳೆದಿದ್ದೀವಿ, ಮಳೆ ಚೆನ್ನಾಗಿದೆ, ನೀವು 8 ಲಕ್ಷಕ್ಕೂ ನಮ್ಗೆ ಅನುಮತಿ ಕೊಟ್ಟರೆ ಇನ್ನು 4 ಲಕ್ಷಕ್ಕೆ ಪ್ರಯೋಜನ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ, ರೈತರು ಬೆಳೆದಿದ್ದಾರೆ ಅಂತ ಹೇಳಿದಾಗ ನೆರೆ ರಾಜ್ಯಗಳಿದೆ, ತಮಿಳುನಾಡು, ಕೇರಳ, ಒಂದು ವೇಳೆ ಅವ್ರು ಬೇಕು ಅಂದ್ರೆ ಶೇಖರಣೆ ಮಾಡಿ ಮತ್ತೆ ಅವ್ರ ಕೊಡೋಕೆ ಏರ್ಪಾಡು ಮಾಡೋದು ಒಂದು ಆಶ್ವಾಸನೆ ಕಾದು ನೋಡ್ಬೇಕು. ಒಂದು ವೇಳೆ ಅವರೇನಾದ್ರೂ ಇನ್ನೂ ಹೆಚ್ಚಿಗೆ ಶೇಖರಣೆ ಮಾಡಿ ಅಂತ ಹೇಳಿದ್ರೆ ನಾವು ಮತ್ತೆ ರೈತರಿಗೆ ತಿಳಿಸಿ ಶೇಖರಣೆ ಮಾಡಿ. ಈಗ ಸದ್ಯಕ್ಕೆ ನಾವು 20,000 ಜನರಿಗೆ ಅವಕಾಶ, 20 ಕ್ವಿಂಟಲ್ ಪ್ರತಿಯೊಬ್ಬರು 4 ಲಕ್ಷ ಟನ್ನನ್ನು ಬೇಕು ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ ಆದೇಶ. ಇದರಿಂದ ಗುಣಮಟ್ಟದ ರಾಗಿಯನ್ನು ಕೊಡಬೇಕು ಅಂತ ರೈತರಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾರೆ. ಯಾಕಂದ್ರೆ ಅದನ್ನು ಮತ್ತೆ ನಮ್ಮ ಫೇರ್ ಪ್ರೈಸ್ ಡಿಪೋಗೆ ಬರ್ತದೆ, ಎಲ್ಲಿ ಹೋಗೋದಿಲ್ಲ, ಅಲ್ಲೇ ಬರ್ತದೆ ವಾಪಸ್. ಕೇಂದ್ರ ಸರ್ಕಾರ ಅದನ್ನು ಕೊಂಡು ಮತ್ತೆ ಫೇರ್ ಪ್ರೈಸ್ ಡಿಪೋಗೆ ನಮಗೆ ಕೊಡುವಂಥದ್ದು ಇದು ಯೋಜನೆ. ಆದ್ರಿಂದ ಗುಣಮಟ್ಟದ ರಾಗಿಯನ್ನು ಕೊಟ್ಟರೆ ನಮ್ಮ ಫೇರ್ ಪ್ರೈಸ್ ಡಿಪೋಲ್ಲಿ ನಮ್ಮ ಯಾರು ಉಪಯೋಗಿಸ್ತಾರೆ ಅದಕ್ಕೂ ಒಳ್ಳೆಯದಾಗ್ತದೆ ಮತ್ತು ಕ್ಲೀನ್ ಆಗಿ ಮಿಷಿನ್ ಇದೆ, ಕ್ಲೀನ್ ಮಾಡಿ ಶುದ್ಧವಾಗಿರ್ತದೆ, ಉಪಯೋಗಿಸೋದು ಕೂಡ ಒಳ್ಳೆ. ಸರ್ಕಾರ ರೈತರ ಬಗ್ಗೆ ಕಾಳಜಿ ಇದೆ. ಅದಕ್ಕಾಗಿ ನೀವು ಹೆಚ್ಚು ರೈತರನ್ನ ಇನ್ವಾಲ್ವ್ಮೆಂಟ್ ಅವರ ಮಾರ್ಗದರ್ಶನದಲ್ಲಿ ಅದಕ್ಕೆ ನಾನೇನು ಮಾಡಿದೆ, 20,000 ರೈತರನ್ನ ಇನ್ವಾಲ್ವ್ ಮಾಡಿ ನಾನು ರೈತರಲ್ಲಿ ಒಂದೇ ಮನವಿ ಮಾಡ್ತೀನಿ, ಗುಣಮಟ್ಟದಾಗಿ ಕ್ಲೀನ್ ಮಾಡ್ತೀನಿ, ಅದನ್ನು ಉಪಯೋಗಿಸೋದು ಮತ್ತೆ ನಾವೇ ಎಲ್ಲರೂ ಕೂಡ ಒಳ್ಳೆ ಕಾರ್ಯಕ್ರಮ. ರೈತರು ಹಿಂದೆ ರಾಗಿ ಬೆಳೆದಿಲ್ಲ, ಚೆನ್ನಾಗಿ ಬೆಳೆದಿತ್ತು, ಅದೇ ಈಗ ಒಳ್ಳೆ ಬೆಳೆ ಬಂದಿತ್ತು ಅಂತ ಪ್ರಕೃತಿ ನಮ್ಮ ಕೈಲಿ. ಅವ್ರಿಗೆ ಮಳೆ ಇಲ್ಲ ಅಂತ ಒಂದ್ಸಾರಿ ಮಳೆ 1 ರಿಂದ 2 ದಿನ ಇರ್ತದೆ, ಹೆಚ್ಚಿನ ತೊಂದರೆ ಆಗಲಾರ್ದು KSFC ಮ್ಯಾನೇಜಿಂಗ್ ಅಧಿಕಾರಿಗಳು ಗುಣಮಟ್ಟವನ್ನು ಕಾಪಾಡಬೇಕು, ಕ್ಲೀನ್ ಆಗಿರುವಂತೆ ಕೊಡಬೇಕು, ರೈತರಿಗೆ ಸಕಾಲಕ್ಕೆ ಹಣವನ್ನು ಕೊಡಬೇಕು, ಯಾವುದು ಕೂಡ ಏರ್ಪೇರಿಕೆ ಆಗಬಾರ್ದು. ರೈತರೆಲ್ಲ ಕ್ಯೂನಲ್ಲಿ ಬಂದು ಸಕಾಲಕ್ಕೆ ನೋಂದಾವಣೆ ಮಾಡಬೇಕು. ಈ ದಿನ ನೋಂದಾವಣೆ ಪ್ರಾರಂಭ ಆಗ್ತದೆ, ಜನವರಿಯಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಸದ್ಯಕ್ಕೆ ಹಣ ಕೊಡ್ತಾ ಇದ್ದೀವಿ, ಅಕ್ಕಿದ ಯೋಚನೆ ಮಾಡ್ತಾ ಇದ್ದೀವಿ. ನಮಸ್ಕಾರ.
Ashwavega English News. Coming soon. Your channel, your voice, your trust.